ಕಮಲಕೋಟೆ ಕಟ್ಟಿದ ನಾಯಕನ ಅಭಿಮಾನದ ಉತ್ಸವ ಇವತ್ತು ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕೋಟೆನಾಡಿನಲ್ಲಿ ಮೊಳಗಿದೆ ಕೇಸರಿ ಕಹಳೆ. ಕೋಟೆನಾಡಿನಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮಧುಮಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಐತಿಹಾಸಿಕ ಚಿತ್ರದುರ್ಗ. ಮಠದ ಹಿಂಭಾಗದ 50 ಎಕರೆ ಬೃಹತ್ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಂಡಾಲ್ ಕೂಡ ಇಲ್ಲಿ ಸಜ್ಜಾಗಿದೆ. 200 ಅಡಿ ಉದ್ದ 40 ಅಡಿ ಅಗಲದ ಬೃಹತ್ ವೇದಿಕೆ ಸಿದ್ಧ ಆಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮೂಲೆ ಮೂಲೆಯಿಂದ 10 ಲಕ್ಷಕ್ಕೂ ಹೆಚ್ಚು ಮಂದಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಚಿತ್ರದುರ್ಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಹೀಗೆ ಮಠದ ಹಿಂಭಾಗದ 50 ಎಕರೆ ಬೃಹತ್ ಒಂದು ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಲಕ್ಷ ಜನ ಬಂದು ಸೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಲಾಗಿದೆ. ಇಲ್ಲಿ ಆಸನದ ವ್ಯವಸ್ಥೆ ಇರಬಹುದು ಅಥವಾ ಬರುವಂತಹ ಜನರಿಗೆ ಊಟ ತಿಂಡಿ ವ್ಯವಸ್ಥೆ ಇರಬಹುದು, ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಬಿಎಸ್ವೈ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಜೀವನದ ಹಾದಿಯನ್ನ ಇಲ್ಲಿ ಮೆಲುಕು ಹಾಕಲಾಗುತ್ತೆ. ಅಂತಂದ್ರೆ ಈ ಒಂದು 50 ವರ್ಷದ ರಾಜಕೀಯದಲ್ಲಿ ತಮ್ಮ ಜೀವನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಹೆಸರನ್ನ ಹೇಗೆ ಅವರು ತಗೊಂಡು ಬಂದಿದ್ರು, ಅದಾದ ನಂತರ ಜನ ಸೇವೆ ಹೇಗೆ ಮಾಡಿದ್ದಾರೆ, ಹೀಗೆ ಎಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶ್ಲಾಘಿಸಲಾಗುತ್ತೆ. ಹಾಗಾಗಿ ಈಗ ಈ ಒಂದು ಚಿತ್ರದುರ್ಗ ಮಧುಮಣಗಿತ್ತಿಯಂತೆ ಸಿಂಗಾರಗೊಂಡಿರುವಂಥದ್ದು ಬಿಎಸ್ವೈ ಯಡಿಯೂರಪ್ಪ ಅವರ ಈ ರೀತಿಯಾದಂಥ ದೊಡ್ಡ ಕಟೌಟ್ಸ್ಗಳಿರ್ಬೋದು, ಪ್ರಧಾನಿ ಮೋದಿ ಅವರ ಕಟೌಟ್ ಇರ್ಬೋದು, ಅಮಿತ್ ಶಾ ಅವರಿರ್ಬೋದು, ಹೀಗೆ ಅವರ ದೊಡ್ಡ ಬ್ಯಾನರ್ಗಳು ಕಟೌಟ್ಸ್ಗಳನ್ನು ಹಾಕಿ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಈ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಚಿತ್ರದುರ್ಗ ಕೇಸರಿಮಯವಾಗಿದೆ. ಎಲ್ಲೆಡೆಯೂ ಕೂಡ ಕೇಸರಿ ಬಾವುಟಗಳು. ಅದಾದ ನಂತರ ಹೀಗೆ 50 ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆ ಇವತ್ತು ಅವರಿಗೆ ಗೌರವ ಸಮರ್ಪಣೆ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿನ ಘಟಾನುಘಟಿ ನಾಯಕರು ಕೂಡ ಬರ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಸೈಕಲ್ ಅಲ್ಲಿ ಹೋರಾಡಿ ಅಂತಂದ್ರೆ ಸೈಕಲ್ ಅಲ್ಲಿ ಹಳ್ಳಿಗಳನ್ನ ಸುತ್ತಿ ಬಿಎಸ್ ಯಡಿಯೂರಪ್ಪ ಅವರು ಪಕ್ಷ ಸಂಘಟನೆ ಮಾಡಿದ್ರು ಅಂತಂದ್ರೆ ಆರಂಭದಲ್ಲಿ 50 ವರ್ಷದ ಹಿಂದೆ ರಾಜಾಹುಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ. ಇವತ್ತು ಬಿಎಸ್ವೈ ರಾಜಕೀಯ ಹಾದಿ ಸಂಭ್ರಮಿಸ್ತಾ ಇರುವಂತಹ ಅವರ ಅಭಿಮಾನಿಗಳು ಬಿಎಸ್ವೈ ರಾಜಕೀಯ ಹಾದಿ ಬಗ್ಗೆ ವಿಶೇಷ ವಿಡಿಯೋ ಈಗ ಬಿಡುಗಡೆ ಮಾಡಲಾಗುತ್ತೆ. ವಿಡಿಯೋ ಮೂಲಕ ಸುಮಾರು 3 ನಿಮಿಷದಲ್ಲಿ 5 ದಶಕಗಳ ಸುದೀರ್ಘ ಪ್ರಯಾಣ ರಾಜಾಹುಲಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಬಿಎಸ್ವೈ ರಾಜಕೀಯ ಹಾದಿಯನ್ನ ಸಂಭ್ರಮಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಇನ್ನು ರಾಜಕೀಯ ಹಾದಿ ಹೇಗಿತ್ತು ಇದರ ಬಗ್ಗೆ ಒಂದು ವಿಶೇಷವಾದಂತಹ ಸ್ಪೆಷಲ್ ವಿಡಿಯೋ ಕೇವಲ 3 ನಿಮಿಷದಲ್ಲಿ 5 ದಶಕಗಳ ಈ ಒಂದು ರಾಜಕೀಯ ಹಾದಿ ಹೇಗಿತ್ತು, ರಾಜಕೀಯ ಜೀವನ ಹೇಗಿತ್ತು, ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತಂತೆ. ಹಾಗಾಗಿ ಬಿಎಸ್ವೈ ರಾಜಕೀಯ ಹಾದಿ ಬಗ್ಗೆ ವಿಶೇಷ ವಿಡಿಯೋ ಕೂಡ ಬಿಡುಗಡೆ ಆಗುತ್ತೆ. ಹೀಗೆ 3 ನಿಮಿಷಗಳ ವಿಡಿಯೋ ಇದೀಗ ಬಿಎಸ್ವೈ ಅವರ ಅಭಿಮಾನಿಗಳು ರಿಲೀಸ್ ಮಾಡಿರುವಂತಹ ವಿಡಿಯೋ ಇದು. ಅದರಲ್ಲೂ ಕೂಡ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ವಿಡಿಯೋ ರಾಜಾಹುಲಿ ನಡೆದು ಬಂದ ಹಾದಿ ಅಭಿಮಾನಿಗಳ ಪಾಲಿನ ರಾಜಾಹುಲಿ ಬಿಎಸ್ವೈ ಅಂತ ಹೇಳಿ ವಿಡಿಯೋದಲ್ಲಿದೆ. ಬಿಎಸ್ವೈ ರಾಜಕೀಯ ಹಾದಿಯೇ ಬಹಳ ರೋಚಕವಾಗಿದೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಬಿಎಸ್ವೈ ಯಡಿಯೂರಪ್ಪ ಅವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ರಾಜಕೀಯ ಪ್ರವೇಶ ಮಾಡಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 45 ದಿನಗಳ ಕಾಲ ಜೈಲುವಾಸ ಕೂಡ ಅನುಭವಿಸಿದ್ದಾರೆ. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗಿದ್ರು. ರೈತರ ಪರ ಹೋರಾಟಗಳ ಮೂಲಕ ಜನಪ್ರಿಯರಾಗಿದ್ದಂತಹ ಬಿಎಸ್ವೈ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೈತ ಬಜೆಟ್ ಅನ್ನ ಮಂಡಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. 1988ರಲ್ಲಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ರು. 4 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಭಿಮಾನಿಗಳ ಪಾಲಿನ ರಾಜಾಹುಲಿ ಆಗಿದ್ದಾರೆ ಬಿಎಸ್ವೈ. ಹಾಗಾಗಿ ಈಗ ಈ ವಿಡಿಯೋ ಮೂಲಕವೂ ಕೂಡ ಬಿಎಸ್ವೈ ಅವರು ನಡೆದು ಬಂದಿರುವಂತಹ ರಾಜಕೀಯ ಹಾದಿಯ ಬಗ್ಗೆ ತಿಳಿಸಲಾಗ್ತಾ ಇದೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಇವರು. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದ ಶ್ರೇಯ ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ.
ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 45 ದಿನ ಜೈಲಲ್ಲೂ ಕೂಡ ಇರ್ತಾರೆ. 83ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅದಾದ ನಂತರ ರೈತರ ಪರ ಹೋರಾಟಗಳು, ರೈತರಿಗೋಸ್ಕರ ಕೆಲಸ ಮಾಡಿದಂತ ಒಬ್ಬ ಜನನಾಯಕ ಅಂತ ಹೇಳಿ ಖ್ಯಾತಿ ಪಡೆದಿದ್ದಾರೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರೈತ ಪರ ಬಜೆಟ್ ಕೂಡ ಮಂಡನೆ ಮಾಡಿರ್ತಾರೆ. 4 ಬಾರಿ ಸಿಎಂ ಆಗಿ ಹೀಗೆ ಸೇವೆಯನ್ನ ಸಲ್ಲಿಸುತ್ತಾರೆ. ಕರ್ನಾಟಕದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಅವರಿಗೆ ಹೆಸರು, ಆ ರೀತಿಯಾದಂತಹ ಖ್ಯಾತಿಯನ್ನು ಅವರು ಪಡಿತಾರೆ. ಹಾಗಾಗಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳು 3 ನಿಮಿಷದ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಬಿಎಸ್ವೈ ಅವರ ಬಗ್ಗೆ ಹೊಗಳಿರುವಂಥದ್ದು, ಅದರಲ್ಲೂ ಕೂಡ ರೈತರ ಪರ ಕೆಲಸ, ಬಡವರ ದಲಿತರ ಪರವಾಗಿಯೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇಷ್ಟು ವರ್ಷದಲ್ಲಿ ಅವರ ಸಾಧನೆ ಏನಿದೆ, ರಾಜಕೀಯ ಜೀವನದ ಹಾದಿ ಹೇಗಿದೆ, ರಾಜಕೀಯ ಜೀವನದಲ್ಲಿ ಎಷ್ಟೆಲ್ಲ ಅವರು ಕೂಡ ಕಷ್ಟಪಟ್ಟಿದ್ದಾರೆ, ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ 4 ಬಾರಿ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದೆಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗ್ತಾ ಇದೆ. ಹಾಗಾಗಿ ಈ ಒಂದು ಕೇವಲ 3 ನಿಮಿಷದ ವಿಡಿಯೋ ಇದೆ. 3 ನಿಮಿಷದ ವಿಡಿಯೋದಲ್ಲಿ 50 ವರ್ಷಗಳ ಇತಿಹಾಸ ಎಲ್ಲವೂ ಕೂಡ ಇದರಲ್ಲಿ ಮೆಲುಕು ಹಾಕಲಾಗ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಎಷ್ಟು ಲಕ್ಷ ಜನ ಬೇಕಾದರೂ ಬರಬಹುದು. ಹಾಗಾಗಿ ಈಗ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದಿದ್ದೇ ಫೈರ್ ಬ್ರ್ಯಾಂಡ್ ಬಿಎಸ್ ಯಡಿಯೂರಪ್ಪ. ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿಯೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 45 ದಿನ ಅವರು ಜೈಲಲ್ಲೂ ಕೂಡ ಇರಬೇಕಾಗುತ್ತೆ. 83ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ರೈತರ ಪರ ಹೋರಾಟಗಳು, ದಲಿತರಿಗೆ ಅವ್ರ ಪರವಾಗಿ ಹೋರಾಟಗಳು, ಅವ್ರ ಪರವಾಗಿ ಕೆಲಸ ಮಾಡಿ ಜನಸೇವೆಯನ್ನ ಮಾಡ್ತಾರೆ. ಕರುನಾಡ ಮಣ್ಣಿನಲ್ಲಿ ಬಿಜೆಪಿ ಬಾವುಟವ ನೆಟ್ಟಂತ ದಿಟ್ಟ ಹುಲಿ ಬಿಎಸ್ವೈ 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 ಬಿಎಸ್ವೈ